ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಹುಣಸೆ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆ, ಆಯುಷ್ ಇಲಾಖೆ, ಕಾರ್ಮಿಕ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ, ನಮ್ಮ ಭೂಮಿ ಸಂಸ್ಥೆ, ಪಶುಸಂಗೋಪನಾ ಇಲಾಖೆ, ಕಂದಾಯ ಇಲಾಖೆ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮವು ನಡೆಯಿತು. ನಮ್ಮ ಬೈಂದೂರು ಕ್ಷೇತ್ರದ ಶಾಸಕರಾದ ಶ್ರೀ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಸಮೃದ್ಧ ಬೈಂದೂರು ಆ ಒಂದು ಪರಿಕಲ್ಪನೆ ಅಡಿಯಲ್ಲಿ ಬೈಂದೂರು ಉತ್ಸವವನ್ನು ಹಮ್ಮಿಕೊಂಡಿದ್ದು, ಅದಕ್ಕೆ ಪೂರ್ವಭಾವಿಯಾಗಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಸಹ ಗ್ರಾಮೋತ್ಸವಗಳು ಜರುಗಬೇಕು ಅನ್ನುವುದು ಒಂದು ಪರಿಕಲ್ಪನೆ. ಅದಕ್ಕೆ ಪೂರಕವಾಗಿ ಇವತ್ತು ಆಲ್ಮೋಸ್ಟ್ ಹೆಚ್ಚಿನ ಪಂಚಾಯತ್ಗಳಲ್ಲಿ ಆಗ್ತಾ ಇದೆ. ಹಾಗೆ ಈ ಉಳಿದ ಪಂಚಾಯತ್ಗಳಲ್ಲಿ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಆಗ್ತಾ ಇದೆ. ಹಾಗೆ ಬಹುಶಃ ಈ ಪರಿಕಲ್ಪನೆ ಅತ್ಯಂತ ವಿಶೇಷವಾದದ್ದು ಮತ್ತು ಬಹುಶಃ ಜನರಿಗೆ ಹತ್ತಿರದಲ್ಲಿ ವ್ಯವಸ್ಥೆಗಳನ್ನ ರೀಚ್ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದೆ. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತದೆ, ಅನೇಕ ಯೋಜನೆಗಳನ್ನ ರೂಪಿಸ್ತದೆ. ಅದು ಜನರಿಗೆ ತಲುಪುವಲ್ಲಿ ಕೆಲವೊಂದು ಸಾರಿ ಎಡವುತ್ತದೆ. ತಳಮಟ್ಟದಲ್ಲಿರ್ತಕ್ಕಂಥ ಅಥವಾ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಜನರಿಗೆ ಸರ್ಕಾರದ ಎಲ್ಲಾ ಯೋಜನೆಗಳು ತಲುಪಿದಾಗ ಅಥವಾ ಆ ಯೋಜನೆಗಳ ಬಗ್ಗೆ ಅರಿವು ಮೂಡಿದಾಗ ಆ ಯೋಜನೆಗಳನ್ನು ಅವರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತದೆ. ಈ ಗ್ರಾಮೋತ್ಸವ ಪರಿಕಲ್ಪನೆ ಅಡಿಯಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಅಥವಾ ಗ್ರಾಮ ಮಟ್ಟದ ಜನರಿಗೆ ತಲುಪತಕ್ಕಂತಹ ಎಲ್ಲ ಇಲಾಖೆಗಳು ಇವತ್ತು ಒಂದೆಡೆ ಸೇರಿ ಅವರ ಇಲಾಖೆಯಲ್ಲಿ ಏನೇನು ಯೋಜನೆಗಳಿದೆ ಅದನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು, ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಜನರಿಗೆ ತಿಳಿಸ್ತಕ್ಕಂಥದ್ದು, ಅಥವಾ ಕೆಲವೊಂದಷ್ಟು ಮಾರಾಟ ಮೇಳಗಳು, ಅಥವಾ ಸಂಜೀವಿನಿ ಮಹಿಳೆಯರಿಗೆ ಒಂದಷ್ಟು ಚಟುವಟಿಕೆಗಳು. ಸೊ ಇದನ್ನೆಲ್ಲ ಮಾಡುವ ಮೂಲಕ ಒಂದು ಹಬ್ಬದ ವಾತಾವರಣವನ್ನ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೃಷ್ಟಿಸಬೇಕು ಅನ್ನುವುದು ಅವರ ಒಂದು ಪರಿಕಲ್ಪನೆ. ಅದಕ್ಕೆ ಪೂರಕವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಸಹ ಈ ಗ್ರಾಮೋತ್ಸವವನ್ನ ಹಮ್ಮಿಕೊಂಡಿದೆ. ಅತ್ಯಂತ ವ್ಯವಸ್ಥಿತವಾಗಿ ಎಲ್ಲ ಅರೇಂಜ್ಮೆಂಟ್ಗಳನ್ನ ನಾವು ಈಗಾಗಲೇ ಗ್ರಾಮ ಪಂಚಾಯತ್ ವತಿಯಿಂದ, ಸಂಜೀವಿನಿ ಒಕ್ಕೂಟದ ವತಿಯಿಂದ ಹಾಗೂ ಊರಿನ ಎಲ್ಲ ಪ್ರಮುಖರು ಸೇರ್ಕೊಂಡು ಎಲ್ಲರೂ ಒಟ್ಟಾಗಿ ಒಂದು ತಂಡವಾಗಿ ನಾವು ಇವತ್ತು ಕೆಲಸ ಮಾಡಿದ್ದೇವೆ. ಶಾಸಕರು ಇನ್ನು ಕೆಲವು ಹೊತ್ತಿನಲ್ಲಿ ಬಂದ ಕೂಡಲೇ ಈ ಕಾರ್ಯಕ್ರಮ ಉದ್ಘಾಟನೆಗೊಳ್ತದೆ. ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಅಥವಾ ಮೆಡಿಕಲ್ ಕ್ಯಾಂಪ್ಗಳು ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಈಗಾಗಲೇ ಆಯೋಜನೆ ಮಾಡ್ಕೊಂಡಿದ್ದಾರೆ. ಜನರು ಇದೆಲ್ಲದ ಸದುಪಯೋಗವನ್ನು ಪಡೆದುಕೊಂಡಾಗ ಮಾತ್ರ ಈ ಅವರ ಒಂದು ಪರಿಕಲ್ಪನೆ ಏನಿದೆ ಅದು ಯಶಸ್ಸನ್ನ ಕಾಣ್ತದೆ. ಇದಿನ್ನು ಆರಂಭಿಕ ಅಷ್ಟೇ. ಮುಂದಿನ ಹಂತದಲ್ಲಿ ಇದನ್ನ ಇನ್ನಷ್ಟು ವ್ಯವಸ್ಥಿತವಾಗಿ ಗ್ರಾಮೋತ್ಸವನ್ನ ಮಾಡುವಂತ ಆಲೋಚನೆಯನ್ನ ನಾವೆಲ್ಲರೂ ಇವತ್ತು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಯಶಸ್ವಿಯಾಗ್ಲಿ, ಹಾಗೆ ಬೈಂದೂರು ಉತ್ಸವ ಸಹ ಯಶಸ್ವಿಯಾಗಿ ಆಗ್ಲಿ ಅಂತೇಳಿ ಮಾನ್ಯ ಶಾಸಕರಾದಂತ ಗುರುರಾಜ್ ಶೆಟ್ಟಿ ಗಂಟಿಹೊಳೆಯವರ ಒಂದು ವಿನೂತನ ಕಾರ್ಯಕ್ರಮ. ಬಹುಶಃ ಕರಾವಳಿ ಭಾಗದ ಶಾಸಕರೇ ಹಾಗೆ. ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಮತ್ತು ಪಂಚಾಯತ್ ಸಿಬ್ಬಂದಿಗಳು, ತಾಲೂಕ್ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರುಗಳನ್ನೆಲ್ಲ ಒಟ್ಟುಗೂಡಿ ಒಂದು ಹೊಳಪು ಎನ್ನುವಂತ ವಿನೂತನ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕವಾಗಿ ಇಡೀ ರಾಜ್ಯದ ಗಮನವನ್ನ ಅತ್ತ ಸೆಳೆದರು. ಬಹುಶಃ ನಮ್ಮ ಶಾಸಕರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮೋತ್ಸವ ಎನ್ನುವಂತ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕವಾಗಿ ಇಡೀ ದೇಶದ ಗಮನವನ್ನ ಬೈಂದೂರು ಕ್ಷೇತ್ರದತ್ತ ಸೆಳೀತಾ ಇದ್ದಾರೆ. ಇತ್ತೀಚಿನ ಕಾಲಘಟ್ಟದಲ್ಲಿ ಏನೆಲ್ಲ ಇಲ್ಲಿ ಮಾಡ್ಲಿಕ್ಕಾಗ್ತದೆ, ಈಗ ತಮ್ಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 80ಕ್ಕೂ ಹೆಚ್ಚು ಸರ್ಕಾರಿ ಇಲಾಖೆಗಳಿವೆ. ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇಲಾಖೆಗಳು ನೇರವಾಗಿ ಜನರ ಸೇವೆ ಮತ್ತು ಸೌಲಭ್ಯವನ್ನು ಒದಗಿಸುವಂತ ಇಲಾಖೆಗಳು. ಬಹುಶಃ ಆ ಇಲಾಖೆಗಳಲ್ಲಿರುವಂತಹ ಸೇವೆ ಮತ್ತು ಸೌಲಭ್ಯಗಳು ಜನರಿಗೆ ಮಾಹಿತಿಯ ಕೊರತೆ ಇರ್ತದೆ. ಆ ಮಾಹಿತಿಯನ್ನ ಜನರಿಗೆ ಮುಡಿಸ್ಬೇಕು ಅನ್ನುವ ನೆಲೆಗಟ್ಟಿನಲ್ಲಿ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದಂತ ಎಲ್ಲ ಸೇವೆಗಳನ್ನ ಗ್ರಾಮ ಮಟ್ಟಕ್ಕೆ ಕೊಂಡೊಯ್ಯುವುದರ ಮೂಲಕವಾಗಿ ಗ್ರಾಮೋತ್ಸವ ಎನ್ನುವ ಕಾರ್ಯಕ್ರಮದ ಮೂಲಕ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮಾನ್ಯ ಶಾಸಕರಿಗೆ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ಕೊಳ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮ ಹೆಚ್ಚೆಚ್ಚಾಗ್ಲಿ, ಇದು ಎಲ್ಲ ಕ್ಷೇತ್ರಕ್ಕೂ ವಿಸ್ತಾರವಾಗ್ಲಿ, ಆ ಮೂಲಕವಾಗಿ ಸಮಾಜದ ಕಟ್ಟ ಕಡೆಯ ಜನರಿಗೂ ಸರ್ಕಾರಿ ಸೇವೆಗಳು ಸಿಗುವಂತಾಗ್ಲಿ ಅಂತ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಾನು ಗೋವರ್ಧನ್ ಜೋಗಿ ಅಂತ, ಹುಣಸೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ಸರ್ಕಾರದ ಅನುದಾನಕ್ಕೋಸ್ಕರ ಮಾತ್ರ ಕಾಯ್ತಾ ಇದ್ರೆ ಹೆಚ್ಚಿನ ವರ್ಷ ಇವತ್ತು ಅಭಿವೃದ್ಧಿ ಮಾಡೋದು ಕಷ್ಟ. ಮತ್ತೆ ಜನರ ದೃಷ್ಟಿಯಲ್ಲೂ ಹೆಚ್ಚಿನ ವರ್ಷ ಜನ ಸ್ಪಂದನೆ ಮಾಡ್ಲಿಕ್ಕಂತೂ ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ. ಮಾನ್ಯ ಶಾಸಕರ ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ಇವತ್ತು ಗ್ರಾಮೋತ್ಸವ ಮಾಡೋದ್ರೊಟ್ಟಿಗೆ ಬೈಂದೂರು ಉತ್ಸವ ತನ್ನ ವಿಧಾನಸಭಾ ವ್ಯಾಪ್ತಿಗೆ
ಬೈಂದೂರು ಉತ್ಸವ ಮಾಡ್ತಾ ಇರೋದು HMS ಒಂದು ಮಾದರಿ ಕಾರ್ಯಕ್ರಮವಾಗಿದೆ. ಮುಂದಿನ ದಿನ ಇದೆಲ್ಲ ಒಂದು ವಿಧಾನಸಭಾ ಕ್ಷೇತ್ರದಲ್ಲೂ ಇಂಥ ಕಾರ್ಯಕ್ರಮ ಆಗಲಿ ಅಂತ ಶುಭ ಹಾರೈಸ್ತೇನೆ ಈ ಸಂದರ್ಭದಲ್ಲಿ. ನಾನು ಉದಯ್ ಜಿ ಪೂಜಾರಿ ಅಂತ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ಹುಣಸೆ ಕ್ಷೇತ್ರ. ಧನ್ಯವಾದಗಳು. ಮಾನ್ಯ ಬೈಂದೂರು ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರ ಒಂದು ಪರಿಕಲ್ಪನೆ HMS ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಅನಿಸ್ತದೆ. ಬೈಂದೂರು ಶಾಸಕರಾದ ಗಂಟಿಹೊಳಿ ಅವರ ಮಹತ್ವಾಕಾಂಕ್ಷೆ ಯೋಜನೆಯಾದ ಗ್ರಾಮ ಉತ್ಸವ ಎಲ್ಲರೂ ಯಶಸ್ವಿಗೊಳಿಸಬೇಕೆಂಬುದೇ ಆಶೆ. ಅದೇ ರೀತಿ ಹುಣಸೆ ಪಂಚಾಯಿತಿ ಇಂದ ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲ ಇಲಾಖೆಗಳು ಕೈ ಜೋಡಿಸಿದ್ದಾರೆ. ಶಾಸಕರ ಮಹತ್ವಾಕಾಂಕ್ಷೆ ಯೋಜನೆ ಯಶಸ್ವಿಗೊಳಿಸಲಿ ಎಂಬುದೇ ನಮ್ಮ ಆಶಯ. ಮೈಕ್ ಕೆಳಗಡೆ ಇದೆ, ಮುಖ ಕಾಣ್ತಿದೆ. ವಿಡಿಯೋ